ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಇವತ್ತು ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ಇವತ್ತು ಜೆಡಿಎಸ್ ನಾಯಕರು ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ ಇವತ್ತು ಜೆಡಿಎಸ್ ಹೋರಾಟ, ರೈತರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದೆ ಜೆಡಿಎಸ್. ಯಾವ ಗ್ರಾಮಗಳನ್ನ ಈಗ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೋ ಅದೇ ಗ್ರಾಮದಿಂದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ. ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 8 ಗ್ರಾಮಗಳ ಮೂಲಕ ಈ ಪಾದಯಾತ್ರೆ ಸಾಗುತ್ತೆ. ಇದೇ 8 ಗ್ರಾಮಗಳು ಈಗ ಸ್ವಾಧೀನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿರೋದು. ವಿರೋಧದ ನಡುವೆಯೂ ಕೂಡ ಅಧಿಸೂಚನೆ ಹೊರಡಿಸಿರೋದಿದೆಯಲ್ಲ, ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಪಾದಯಾತ್ರೆ ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೂ ಕೂಡ ಪಾದಯಾತ್ರೆ ಸಾಗುತ್ತೆ. ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ಇವತ್ತು ನಡೆಯಲಿದೆ. ಬೃಹತ್ ಹೋರಾಟವನ್ನು ನಡೆಸುವಂತ ನಿಟ್ಟಿನಲ್ಲಿ ರೈತರ ಜೊತೆಗೆ ಜೆಡಿಎಸ್ ಇವತ್ತು ಜೊತೆಯಾಗಿ ಪಾದಯಾತ್ರೆಯನ್ನು ನಡೆಸಲಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಗೆ ಸರ್ಕಾರ ಅಂತಿಮ ಭೂಸ್ವಾಧೀನ ಅಧಿಸೂಚನೆಯನ್ನ ಹೊರಡಿಸಿದೆ. ರೈತರ ಹೋರಾಟ ಮತ್ತು ರಾಜಕೀಯ ಜಟಾಪಟಿ ತೀವ್ರ ಸ್ವರೂಪವನ್ನ ಈಗ ಪಡಿತಾ ಇದೆ. ಟೌನ್ಶಿಪ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಪ್ಲಾನ್. ಇಂದು ಜೆಡಿಎಸ್ ನಾಯಕರ ಬೃಹತ್ ಪಾದಯಾತ್ರೆ. ಬಿಡದಿಯಲ್ಲಿ ಹೊತ್ತಿಕೊಂಡಿರುವಂತಹ ಟೌನ್ಶಿಪ್ ಕಿಚ್ಚು ಜ್ವಾಲಾಮುಖಿ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಅಖಾಡಕ್ಕಿಳಿದು ಅಬ್ಬರಿಸ್ತಾ ಇದೆ. ಆದರೆ ಇದ್ಯಾವುದಕ್ಕೂ ಕೂಡ ಕ್ಯಾರೇ ಎನ್ನದ ಸಿಎಂ ಡಿಕೆಶಿ ತಾವು ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹಠವನ್ನು ತೊಟ್ಟಿದ್ದಾರೆ. ಅಂತಿಮ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಹೋರಾಟಗಾರರು ಮತ್ತು ರೈತರು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನು ಆರಂಭಿಸಲು ನಿರ್ಧರಿಸಿದ್ದಾರೆ. ವಿಧಾನಸೌಧ ಚಲೋ ನಡೆಸುವ ಸಾಧ್ಯತೆ ಕೂಡ ಇದೆ. ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಸ್ಥಳೀಯ ರೈತರ ಹಿತರಕ್ಷಣಾ ಸಂಘಗಳು ಸರ್ಕಾರಕ್ಕೆ ಗಡುವು ಕೂಡ ನೀಡಿದ್ದು, ಈ ಯೋಜನೆ ಕೈ ಬಿಡದೇ ಇದ್ದರೆ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸದನದಲ್ಲಿ ಈ ಹಿಂದೆ ರಾಜ್ಯದಲ್ಲಿನ 5 ಟೌನ್ಶಿಪ್ ವಿಚಾರವು ಚರ್ಚೆ ಕೂಡ ಆಗಿತ್ತು. ಸತ್ಯಶೋಧನಾ ಸಮಿತಿಯನ್ನು ಕೂಡ ಆ ವೇಳೆ ಕಾಂಗ್ರೆಸ್ ರಚಿಸಿತ್ತು. ನಾನು ಬಿಡದಿ ವಿಚಾರದಲ್ಲಿ ಸದನದಲ್ಲಿ ಏನು ಹೇಳಿದ್ದೇನೆ ಅನ್ನೋದನ್ನ ಸುದ್ದಿಗೋಷ್ಠಿ ನಡೆಸಿ ಬಹಿರಂಗವನ್ನ ಪಡಿಸ್ತೇನೆ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಕಾಂಗ್ರೆಸ್ನವರ ಸತ್ಯಶೋಧನಾ ಸಮಿತಿ ಏನಾಯಿತು? ಏನೇನು ಅಪಾದನೆ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಅವತ್ತು ಏನು ಮಾಡಿದ್ರು, ಸತ್ಯಶೋಧನಾ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಏನು, ಅದರ ಮೇಲೆ ಇವರೆಲ್ಲ ಏನು ಮಾತಾಡಿದರು, ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮಗಳು ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟಲ್ಲಿ ಯಾವ ವರ್ಷದಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾಗ ಈ ಬಿಡದಿ ಪ್ರಾಜೆಕ್ಟಿನ ಬಗ್ಗೆ ಏನೇನಾಗಿದೆ, ಮೊನ್ನೆ ಒಂದು ದಾಖಲಾತಿ ರಿಲೀಸ್ ಮಾಡಿದ್ರಲ್ಲ, ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ಮನ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ, ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಹಂತದ ನೋಟಿಫಿಕೇಷನ್ ಇಶ್ಯೂ ಮಾಡೋರಲ್ಲ, ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಈ ಥರ ಯಾವುದಾದ್ರು ಹೊಸದು ಈ ಥರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೆಂಥದ್ದು ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನು ಶುರು ಮಾಡಿದ್ದೀರಿ? ಏನು ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಇಂದು ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿದೆ. ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ನಡೆಯಲಿದೆ. ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೆ 8 ಗ್ರಾಮಗಳ ಮೂಲಕ ಈ ಪಾದಯಾತ್ರೆ ಸಾಗಲಿದೆ. ಬನ್ನಿಗಿರಿ, ಮರವೇಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ ಹಾಗೂ ಹೊಸೂರುವರೆಗೂ ನಿಖಿಲ್ ಕುಮಾರಸ್ವಾಮಿ ಹೆಜ್ಜೆ ಹಾಕಲಿದ್ದಾರೆ. ಬಳಿಕ ಹೊಸೂರಿನಲ್ಲಿ ಬಹಿರಂಗ ಸಭೆ ಕೂಡ ನಡೆಸಲಿದ್ದಾರೆ. ನಮಗೆ 2013ರ ಫೇರ್ ಕಾಂಪನ್ಸೇಷನ್ ಆ್ಯಕ್ಟಿನ ಪ್ರಕಾರ ಪರಿಹಾರ ಕೊಡ್ತಿಲ್ಲ, ಲೈವ್ಲಿಹುಡ್ ಕೊಡ್ತಾ ಇಲ್ಲ, ರಿಹಾಬಿಲಿಟೇಷನ್ ಕೊಡ್ತಿಲ್ಲ ಅಂತ, ಅದನ್ನು ಕೊಡಿ ಅಂತ ಹೇಳ್ತೀವಿ. ಆ ಪ್ರಕಾರವಾಗಿ ನಾವು ಕೈಗೆತ್ಕೊಂಡು ಇದನ್ನು ಭಾಳ ಪ್ರಬಲವಾಗಿ ಮಂಡಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡೋಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ.
ಇವತ್ತು ಅದನ್ನು ಸರ್ಕಾರ ಒಪ್ಪಿದ್ದಾರೆ. 2013 ಕಾಂಪೆನ್ಸೇಷನ್ ಆ್ಯಕ್ಟನ್ನು ಕೊಡ್ತೀವಿ, ಲೈವ್ಲಿಹುಡ್ ಕೊಡ್ತೀವಿ, ರಿಹಾಬಿಲಿಟೇಷನ್ ಕೊಡ್ತೀವಿ, ಅದ್ರ ಮೇಲೆ ಇನ್ನೇನೋ ಪರಿಹಾರ. ಎಲ್ಲದರ ಮೇಲೂ ರೈತ ವಿರೋಧ ಇರೋದರಿಂದ ಆ ರೈತರ ವಿಶ್ವಾಸಕ್ಕೆ ತಗೊಳ್ಳೋಂಥದ್ರಲ್ಲಿ ಸಂಪೂರ್ಣ ಸರ್ಕಾರ ವಿಫಲವಾಗಿರೋದು. ಮುಂಬರುವ ಅಧಿವೇಶನದಲ್ಲೂ ಬಿಡದಿ ಹೋರಾಟ ಜೋರು ಸದ್ದು ಮಾಡೋ ಸಾಧ್ಯತೆ ಕೂಡ ಇದೆ.